ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನೆಲ್. ಇವತ್ತೇನಪ್ಪ ವಿಚಾರ ಈ ಥರ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ, ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋಣ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ. ಯಾಕಂದರೆ ನಂತರ ತುಂಬ ಹೆಣ್ಮಕ್ಳು ಸಫರ್ ಆಗ್ತಾ ಇರ್ತಾರೆ, ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇವತ್ತೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋಣ, ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅಂತ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅಂತ ಅಂದರೆ, ನಂದು ಡೆಲಿವರಿ ಟೈಮಲ್ಲಿ ತುಂಬ ನನಗೆ ತೊಂದರೆ ಆಯಿತು, ತುಂಬ ಪ್ರಾಬ್ಲಮ್ ಆಯಿತು. ಒಬ್ಬರ ಮಾತಾ ಕೇಳಿ ನಾನು ಒಂದು ಹಾಸ್ಪಿಟ್ಲಿಗೆ ಹೋದೆ. ಆ ಹಾಸ್ಪಿಟ್ಲಿಂದ ನನಗೆ ತುಂಬ ತೊಂದರೆ ಆಯಿತು. ನಾನು ಫಸ್ಟ್ ಆಲ್ರೆಡಿ ಬೇರೆ ಹಾಸ್ಪಿಟ್ಲಲ್ಲಿ 1st ಮಂತಿಂದ 7th ಮಂತ್ ತನಕ ಬೇರೆ ಹಾಸ್ಪಿಟ್ಲಲ್ಲಿ ನಾನು ಚೆಕಪ್, 8th ಮಂತ್ ತನಕ ಬೇರೆ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಕೊತಾ ಇದ್ದೆ. 9th ಮಂತಿಂದ ನಾನು ಇವ್ರು ರೆಫರ್ ಮಾಡಿದ್ರಲ್ವಾ, ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಅವ್ರು ನನಗೆ ರೆಫರ್ ಮಾಡಿದ್ದಾರೆ. ಆದರೆ ನನಗೆ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋದೆ. ನಾನು ನಮ್ಮ ಅತ್ತೆ ಇಬ್ಬರು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಹೋದಾಗ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಡಾಕ್ಟರ್ಸ್ ಆಗಲಿ ನರ್ಸ್ ಆಗಲಿ ಅಲ್ಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಫಸ್ಟೇ ಅಪಾಯಿಂಟ್ಮೆಂಟ್ ಸಿಕ್ತು. ಅಪಾಯಿಂಟ್ಮೆಂಟ್ ಯಾವ ಡಾಕ್ಟ್ರು ಕೊಟ್ಟರು ಅವ್ರು ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡಿ, ಎಕ್ಸಸೈಸ್ ಮಾಡು ಹಂಗೆ ಹಿಂಗೆ ಅಂತ ಚೆನ್ನಾಗಿ ಹೇಳಿದ್ರು. ಚೆನ್ನಾಗಿ ಮಾತಾಡಿದ್ವಿ. 15 ಡೇಸ್ಗೆ ಮತ್ತೆ ಇನ್ನೊಂದು ಸಲ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು. ಮತ್ತೆ ಚೆಕಪ್ಗೆ ಹೋದೆ. ನನಗೆ January 13th ನಂದು ಡೆಲಿವರಿ ಡೇಟ್ ಕೊಟ್ಟಿದ್ದು. ಆದರೆ 13 ನನಗೆ 10ಗೂ ಏನು ಪೇಯ್ನ್ಸ್ ಏನೂ ಬಂದಿಲ್ಲ. ಅವಾಗ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು 13ಗೆ ಒಂದು ಸಲ ಸ್ಕ್ಯಾನಿಂಗಿಗೆ ಬನ್ನಿ, ಸ್ಕ್ಯಾನಿಂಗ್ ಮಾಡಿ ತೋರಿಸಿ ಏನಾಗಿದೆ ಅಂತ ನೋಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು 13th, ನನಗೆ 13th ಬೆಳಗ್ಗೆ ಒಂದು 9 ಗಂಟೆ ಟೈಮಲ್ಲಿ ನನಗೆ ತುಂಬ ಸ್ವಲ್ಪ ಸ್ಟಾರ್ಟ್ ಆಯಿತು ಪೇಯ್ನ್ ಬರೋದು. ಆವಾಗ ನಾನು ಹೇಳಿದೆ, ಆವಾಗ ನಮ್ಮಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಅವರೆಲ್ಲ ಇದ್ದರು. ನಾನು ಹೇಳಿದೆ ಈ ಥರ ನನಗೆ ಸ್ವಲ್ಪ ಪೇಯ್ನ್ ಬರ್ತಾಯಿದೆ ಅಂತ ಹೇಳಿದ್ದಕ್ಕೆ ಆವಾಗ ನಾವು ರೆಡಿ ಆಗಿದ್ವಿ, ಹಾಸ್ಪಿಟ್ಲಿಗೆ ಹೋಗೋಣ, ಸ್ಕ್ಯಾನಿಂಗ್ ಮಾಡಿಸೋಣ ಏನು ಅಂತ ರೆಡಿ ಆಗಿದ್ವಿ. ಆದರೆ ನನ್ನ ಮನೆಯಲ್ಲೇ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯ್ತಲ್ವ. ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲೆಲ್ಲ ನಾವು ಫಸ್ಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಅವರು ಆ ಡೆಲಿವರಿ ಮಾಡೋ ಸೆಕ್ಷನ್ನೇ ಬೇರೆ ಹತ್ರ ಇದೆ. ನೀವು ಪೇಯ್ನ್ ಬರ್ತಾ ಇದೆ ಅಲ್ವಾ, ನೀವು ಒಂದೇ ಸಲ ಡೈರೆಕ್ಟ್ ಡೆಲಿವರಿ ಹತ್ರ ಹೋಗ್ಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾವು ಡೆಲಿವರಿ ಸೆಕ್ಷನ್, ಡೆಲಿವರಿ ಎಲ್ಲಿ ಮಾಡ್ತಾರೋ ಆ ಬಿಲ್ಡಿಂಗ್ಗೆ ಹೋದ್ವಿ. ನಾವು ಅಲ್ಲಿ ಹೋದ್ವಿ, ಎಲ್ಲ ಆಯಿತು. ಮತ್ತು ನಾನು ಈ ಥರ ಹೇಳಿದೆ, ನಂಗೆ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ಚೆಕಪ್ ಎಲ್ಲ ಮಾಡಿಸಿದ್ರು. ಅವ್ರು ಹೇಳಿದ್ರು, ಇವತ್ತು ಸಂಜೆ ಒಳಗಡೆ ನಿಮಗೆ ಮಗು ಡೆಲಿವರಿ ಆಗುತ್ತೆ ಅಂತ ನಾರ್ಮಲ್ಲೇ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಹತ್ರ. ಸರಿ ಆಯಿತು ಅಂತ ಹೇಳಿ ಅಡ್ಮಿಟ್ ಎಲ್ಲ ಮಾಡಿಸ್ಕೊಂಡ್ರು. ನನಗೆ ಪೇಯ್ನ್ ಸ್ಟಾರ್ಟ್ ಆಗಿ 9:30, 10ಗೆ ಸ್ವಲ್ಪ 11ಇಂದ ನನಗೆ ತುಂಬ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ಅವರೆಲ್ಲ ಚೆಕಪ್ ಮಾಡಿ 1 ಗಂಟೆ ಆಯಿತು, 2 ಗಂಟೆ ಆಯಿತು. ಆಮೇಲೆ 6 o'clock ಬಂದು, ಇಲ್ಲ ನಾರ್ಮಲ್ ಡೆಲಿವರಿ ಆಗಲ್ಲ, ಯಾಕಂದರೆ ಮಗು ಹೊಟ್ಟೆ ಒಳಗಡೆ ಯೂರಿನ್ ಮಾಡ್ಕೊಂಬಿಟ್ಟಿದೆ. ಆದರೆ ಮಗುದು ಹಾರ್ಟ್ಬಿಟ್ಟು ಸ್ಲೋ ಆಗೋದು, ಕಡಿಮೆ ಆಗೋದು, ಜಾಸ್ತಿ ಆಗೋದು ಆ ಥರ ನನಗೆ ಕೇಳಿಸ್ತಾ ಇತ್ತು. ಆಮೇಲೆ ಅವ್ರು ಬಂದು ಹೇಳಿದ್ರು, ಈ ಥರ ಮಗು ಯೂರಿನ್ ಮಾಡ್ಕೊಂಬಿಟ್ಟಿದ್ದಾನೆ, ಮಗುಗೆ ತೊಂದರೆ ಆಗುತ್ತೆ, ಇಮಿಡಿಯೇಟಾಗಿ ಸೆಕ್ಷನ್ ಮಾಡಬೇಕು ಅಂತ. ನನಗೆ ನಿಜವಾಗ್ಲೂ ತುಂಬ ಭಯ ಆಗ್ತಾಯಿತ್ತು. ನಾರ್ಮಲ್ಲೇ ಆಗಬೇಕು. ಅವ್ರು ಫಸ್ಟ್ ಹೇಳಿದ್ರು, ಇಂಜೆಕ್ಷನ್ ತಗೊಳ್ಳಿ, ನೀವು ಇಂಜೆಕ್ಷನ್ ತೊಗೊಳ್ಳಿ, ತುಂಬ ನೋವು ತಡೆಯಲ್ಲ ನೀವು ಅಂತೆಲ್ಲ. ನನಗೆ ಆ ಇಂಜೆಕ್ಷನು ಬೇಡ, ಏನು ಬೇಡ, ನನಗೆ ನಾರ್ಮಲ್ಲೇ ಬೇಕು ಅಂದ್ಬಿಟ್ಟು, ನಾರ್ಮಲ್ಲೇ ಮಾಡಿಸ್ಕೋಬೇಕು ಅಂದ್ಬಿಟ್ಟು ನಾನು ತುಂಬ ಪೇಯ್ನ್ ತಿಂದೆ. ಆದರೆ ಇವ್ರು ಬಂದು ಈ ಥರ ಹೇಳಿದಾಗ ನನಗೆ ತುಂಬ ಬೇಜಾರಾಗೋಯ್ತು. ನಾನು ಹತ್ಕೊಂಡ್ಬಿಟ್ಟೆ. ನನಗೆ ಹಿಂಗೆ ನನಗೆ ಸೆಕ್ಷನ್ ಬೇಡ, ನಾರ್ಮಲ್ಲೇ ಬೇಕು ಅಂತ ಅಂದ್ಕೊಂಡು ಈ ಥರ ಆಗೋಯ್ತಲ್ವಾ ಅಂತ ತುಂಬ ಬೇಜಾರಾಯಿತು. ಆಮೇಲೆ ಇನ್ನೊಂದು ಕಡೆ ನನ್ನ ಮಗುಗೆ ಏನಾದರೂ ಆದರೆ ಅಂದ್ಬಿಟ್ಟು ನನ್ನ ಮಗುಗೋಸ್ಕರ ನಾನು ಸೆಕ್ಷನ್ ಮಾಡೋದಕ್ಕೆ ಒಪ್ಕೊಂಡೆ. ನನ್ನ ಹಸ್ಬೆಂಡು, ನಮ್ಮಮ್ಮ, ನಮ್ಮತ್ತೆ, ನಮ್ಮ ಅಜ್ಜಿ ಎಲ್ಲ ಒಪ್ಕೊಂಡು ಸೆಕ್ಷನ್ ರೂಮ್ಗೆ ಕರ್ಕೊಂಡೋದ್ರು. ಸೆಕ್ಷನ್ ರೂಮ್ಗೆ. ಈಗ ನಿಮಗೂ ಎಲ್ಲರಿಗೂ ಒಂದಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಎಲ್ಲ ಆಯಿತು. ನನ್ನ ಮಗು ಹುಟ್ಟಿದಾಗ ಅವನು ಹತ್ತಿಲ್ಲ,
ತುಂಬ ಸ್ವಲ್ಪ ಹಾರ್ಟಲ್ಲಿ ಪ್ರಾಬ್ಲಮ್ ಇತ್ತು, ಮತ್ತು ಎಲ್ಲ ಕ್ಲಿಯರಾಗಿ ಸರಿ ಹೋಯಿತು. ಮತ್ತು ನಾನು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲೇನಾಯಿತು ಅಂತಂದರೆ, ವಾರ್ಡ್ಗೆ ಶಿಫ್ಟ್ ಮಾಡೋ ಟೈಮಲ್ಲಿ ನನ್ನ ಗಂಡನ್ನ ನಮ್ಮ ಅತ್ತೆನ ಅಲ್ಲಿ ನಾನು ನೋಡೋದಕ್ಕೆ ಬಿಟ್ಟಿಲ್ಲ. ಸಪ್ರೇಟ್ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನಾನು ಕೇಳಿದೆ ಅವ್ರನ್ನ, ನನ್ನ ಗಂಡ ಮತ್ತು ನಮ್ಮ ಅತ್ತೆ ಬರ್ಬೋದಾ ನೋಡೋದಕ್ಕೆ ಅಂತ ಕೇಳಿದ್ದಕ್ಕೆ ಬರ್ಬೋದು ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ರ ಸಿಸ್ಟರ್ಗೆ, ಅಲ್ಲಿದ್ದಾರೆ, ಕಳಿಸಿ ಅವ್ರನ್ನ ಅಂತ ಹೇಳಿದ್ದಕ್ಕೆ ಕಳಿಸಿಲ್ಲ ಅವರು. ನಮ್ಮ ಗಂಡಗೆ ಮತ್ತು ನಮ್ಮ ಅತ್ತೆಗೆ ನನಗೆ ಏನಾಗಿದೆ ಅಂತ ಅವ್ರಿಗೇನು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಮಗುನ ಮಾತ್ರ ಅಂದರೆ ಮಗುನನ್ನು ತೋರಿಸಿಲ್ಲ, ಯಾಕಂದರೆ ಮಗುಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ, ಅದಕ್ಕೆ ತೋರಿಸಿಲ್ಲ. ಅವ್ನು ಸಪ್ರೇಟಾಗಿ ಇಟ್ಟಿದ್ರು. ಮತ್ತು ನಾನು ಕೇಳಿದೆ, ನನಗೆ ಡೆಲ್ವರಿ ಆಗಿದ್ದು 7 o'clock ಡೆಲ್ವರಿ ಆಗಿದ್ದಕ್ಕೆ 12ಗೆ ನನಗೆ ನಮ್ಮ ಅತ್ತೆ, ನನ್ನ ಗಂಡ, ನಮ್ಮ ಮಮ್ಮಿ, ನಮ್ಮ ಅಜ್ಜಿನ ನೋಡೋದಕ್ಕೆ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಆದರೆ ಅವ್ರಿಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಈ ಥರ ಚೆನ್ನಾಗಿದ್ದಾಳೆ, ಫೈನು ಎಲ್ಲ ಓಕೆ ಅಂತ ಏನೂ ಹೇಳಿಲ್ಲ. ಅವರು ಭಯ ಪಟ್ಕೊಂಡ್ಬಿಟ್ಟಿದ್ರು. ಕೇಳೋದಕ್ಕೆ ಹೋದ್ರೂ ಸುಮ್ಮನೆ ಬೈದು ಕಳಿಸೋದು ಅವ್ರನ್ನ, ಇಲ್ಲಿ ಬರಬೇಡಿ ಅಂತ. ಅದಾಯಿತು. 2 days ಏನೋ ನಾವು ಆ ಹಾಸ್ಪಿಟ್ಲಲ್ಲಿ ಇದ್ವಿ. 2 days ಓಕೆ, ಚೆನ್ನಾಗಿ ನರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊತಾಯಿದ್ರು. ಡಾಕ್ಟರ್ಸು ಬಂದು ಹೋಗ್ತಾಯಿದ್ರು. ನಮಗೆ ಡಿಸ್ಚಾರ್ಜ್ ಎಲ್ಲ ಮಾಡಿದ್ರು. ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಅಲ್ಲಿ ಸ್ಟಿಚ್ ಹಾಕಿರ್ತಾರಲ್ವ, ನಮಗೆ ಅಲ್ಲಿ ಎಲ್ಲಿ ಮಗುನ ತೆಗ್ದಿರ್ತಾರೋ ಹೊಟ್ಟೆ ಹತ್ರ, ಅಲ್ಲಿ ಸ್ಟಿಚ್ ಹಾಕಿರ್ತಾರೆ. ಅವರು ನನಗೆ ಸ್ನಾನ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿದ್ರು. ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಯಾಕಂದರೆ ಎಲ್ಲರಿಗೂ ನಾರ್ಮಲ್ ಆಗಿರೋದು, ನನಗೆ ಫಸ್ಟ್ ಟೈಮ್ ಸೆಕ್ಷನ್ ಆಗಿರೋದು, ಅವ್ರಿಗೂ ಏನೂ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ತಾ ಇದ್ದಾರಲ್ವ, ನಾವು ಕೇಳಬೇಕು ಅಂದ್ಬಿಟ್ಟು ನಾನು ಅವ್ರು ಹೇಳ್ದಂಗೆ ಕೇಳೋರು. ನಮ್ಮ ಮನೆಯವರು ಅಷ್ಟೇ, ಹೋಗಮ್ಮ ಅಂತ ಏನೋ ಒಂದು ಹೇಳಿದ್ರು. ಆಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ನನಗೆ ಅಲ್ಲಿ ಹಾಕಿರೋ ಪ್ಲಾಸ್ಟರ್ನ ತೆಗೆದ್ರು. ನಾನು ತೆಗೆದ್ಬಿಟ್ಟು ಏನು ಅಂದ್ಕೊಂಡೆ ಅಂದರೆ, ಅದನ್ನು ಮತ್ತೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಪ್ಲಾಸ್ಟರ್ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಫುಲ್ಲು ನೀರು ಬೀಳದೆ ಇರೋ ಥರ, ಸ್ವೆಟ್ ಆದ್ರೂ ಅಲ್ಲಿ ನೀರು ಬೀಳುತ್ತಲ್ವ, ನೀರು ಬೀಳದೆ ಇರೋ ಥರ ಪ್ಲಾಸ್ಟರ್ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅವ್ರು ಆಗಲಿಲ್ಲ. ಫುಲ್ ತೆಗೆದ್ಬಿಟ್ಟು ಸರಿ ಹೋಗಿ ಆಗೋಯ್ತು ಅಂತ ಹೇಳಿದ್ರು. ನಾನು ಇಷ್ಟೇನಾ, ಆಗೋಯ್ತಾ, ಅಲ್ಲೇನು ಕ್ಲೀನ್ ಮಾಡೋದು? ಇಲ್ಲ ಏನೂ ಕ್ಲೀನ್ ಮಾಡೋದು, ಸ್ನಾನ ಮಾಡ್ಕೊಂಡಿದ್ದೀರಲ್ವ, ಸರಿ ಹೋಗುತ್ತೆ ಹೋಗಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಗೊತ್ತಿದ್ರೆ ಅಲ್ವ ನನಗೆ. ಆಮೇಲೆ ಮನೆಗೆ ಬಂದಮೇಲೆ ನಾನು ಮಾಡಿದ ತಪ್ಪು ಅಂದರೆ ಸ್ನಾನ ಮಾಡ್ಕೊಂಬಿಟ್ಟೆ. ಅವ್ರು ಹೇಳಿದ್ರಲ್ವ ಡಾಕ್ಟರ್ಸು, ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳಿದ್ರಲ್ವ, ಅದಕ್ಕೆ ನಾನು ಸ್ನಾನ ಮಾಡ್ಕೊಂಬಿಟ್ಟೆ. ಒಂದಿನ ಫಸ್ಟ್ ಡೇ ಬಂದು ಹಾಸ್ಪಿಟ್ಲ್ ನೈಟ್ ಡಿಸ್ಚಾರ್ಜ್ ಆಯಿತು. ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿಕೊಂಡೆ, ಅದ್ರ ನೆಕ್ಸ್ಟ್ ಡೇನೂ ಸ್ನಾನ ಮಾಡಿಕೊಂಡೆ. ಆಮೇಲೆ ನನಗೆ ಅಲ್ಲಿ ಸ್ವಲ್ಪ ಪೇಯ್ನ್ ಆಗೋದಕ್ಕೆ ಫಸ್ಟ್ ಡೇ ಪೇಯ್ನ್ ಇತ್ತು, ಆಮೇಲೆ ತುಂಬ ಪೇಯ್ನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಕೀವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಅಲ್ಲಿ ನಾನು ನೋಡ್ಕೊತಾ ಇದ್ದೆ, ಫೋನ್ ಕ್ಯಾಮ್ರಾ ಆನ್ ಮಾಡಿಕೊಂಡು. ನಿಜವಾಗ್ಲೂ ಅಲ್ಲಿ ಸ್ವಲ್ಪ ಓಪನ್ ಆದಂಗೆ, ಸ್ಟಿಚ್ ಹಾಕಿರಲಿಲ್ಲ, ಓಪನ್ ಆದಂಗೆ ಇತ್ತು. ನಮ್ಮ ಮನೆಯವರೆಲ್ಲ ನೋಡಿದ್ರು. ಸ್ಟಿಚ್ಚಸ್ಸೇ ನೀಟಾಗಿ ಹಾಕಿರಲಿಲ್ಲ, ಫುಲ್ ಓಪನ್ ಆಗಿತ್ತು ಸ್ವಲ್ಪ ಸೈಡಲ್ಲಿ. ನಾನೇನೋ ಇದೇ ಥರ ಆಗುತ್ತೇನೋ ಮತ್ತು ಕೂಡ್ಕೊಳ್ಳುತ್ತೆ ಅಂತ ಸುಮ್ಮನೆ ಆದೆ. ಅದು 3rd ಡೇ ಆ ಥರ ಇತ್ತಲ್ಲ, 4th ಡೇ ಇನ್ನೂ ಒಂಥರ ಆಗೋಯಿತು. ಇನ್ನು ನನ್ನ ಹತ್ರ ಫೋಟೋ ಸಹ ಇದೆ. 4th ಡೇ ಇನ್ನೂ ಒಂಥರ ಆ ಜಾಗದಲ್ಲಿ ಸ್ಮೆಲ್ ಬರೋದು, ಕೀವು, ಬ್ಲಡ್ ಎಲ್ಲ ಬರ್ತಾಯಿತ್ತು. ಏನೋ ಅದು ವಾಸಿ ಆಗುತ್ತೆ ಅಂತ ನಾನು ಡ್ರೈ ಮಾಡ್ಕೊತಾ ಇದ್ದೆ ಆವಾಗವಾಗ ಒಂದು ಬಟ್ಟೆಯಲ್ಲಿ. ಆಮೇಲೆ ಡ್ರೈ ಮಾಡ್ಕೊತಾ ಇದ್ದೆ. ಆಮೇಲೆ 1 ವಾರ ಆದಮೇಲೆ ಅವ್ರು ಹೇಳಿದ್ರು, 1 ವಾರಕ್ಕೆ ಮಗುನ ಮತ್ತು ಅಮ್ಮನ ಕರ್ಕೊಂಡು ಚೆಕಪ್ಗೆ ಬನ್ನಿ, ಸ್ಟಿಚ್ ರಿಮೂವ್ ಮಾಡ್ತೀವಿ ಅಂತ. ಸರಿ ಆಯಿತು ಅಂತ ನಾವು ಅಪಾಯಿಂಟ್ಮೆಂಟ್ ತಗೊಳ್ಳೋದು ಕಾಲ್ ಮಾಡಿದ್ರೆ, ಇಲ್ಲ ಇವತ್ತು ರಜಾ ಇದೆ, ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು, ನೆಕ್ಸ್ಟ್ ಡೇ ಮಾಡಿದ್ರೆ ಈ ಡೇ ಡಾಕ್ಟರ್ಸ್ ಇರಲ್ಲ, ಒಂದು 2-3 days ಬಿಟ್ಕೊಂಡು ಬನ್ನಿ, ಯಾಕಂದರೆ ಡಾಕ್ಟರ್ ರಜಾ ಹಾಕಿದ್ದಾರೆ ಅಂತ ಹೇಳಿದ್ರು. ನಾವೇನು ಅಂದ್ಕೊಂಡ್ವಿ ಅಂತ ಅಲ್ಲೇ ಹೋಗ್ಬೇಕೇನೋ ತೋರಿಸೋದಕ್ಕೆ, ಇದು ಅವರೇ ಅಲ್ವಾ ಸ್ಟಿಚ್ ಹಾಕಿರೋದು, ಅಲ್ಲೇ ಹೋಗ್ಬೇಕೇನೋ ತೋರಿಸೋದಕ್ಕೆ ಅಂದ್ಕೊಂಡಿದ್ವಿ. ಆದರೆ ನಾನು ಅಲ್ಲಿ ತನಕ ಏನಾದರೂ ವೆಯ್ಟ್ ಮಾಡಿದ್ದಿದ್ರೆ ನಿಮ್ಮ ಮುಂದೆ ನಾನು ಇವತ್ತು ಇರ್ತಾನೇ ಇರಲಿಲ್ಲ. ಆ ಥರ ಆಗಿತ್ತು ನನ್ನ ಪರಿಸ್ಥಿತಿ. ಅವ್ರು ಹೇಳಿದರು ವೆನಸ್ಡೇ ಬುಧವಾರ ಬನ್ನಿ ಅಂತ ಹೇಳಿದ್ರು. ನನಗೆ ಕುತ್ಕೊಳ್ಳೋದಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋದಕ್ಕಾಗ್ತಾಯಿಲ್ಲ. ನನಗೆ ನನ್ನ ಮಗು, ನನಗೇನಾದರೂ ಆಗ್ಬಿಟ್ರೆ ನನ್ನ ಮಗುಗೆ
ನನ್ನ ಮಗುಗೆ ಯಾರಪ್ಪ ಅಂತ ನನಗೆ ಅದು ಯೋಚನೆ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಹೇಳಿದೆ ನಮ್ಮ ಅತ್ತೆಗೆ, ನಿಜವಾಗ್ಲೂ ನನ್ನಿಂದ ಆಗ್ತಾಯಿಲ್ಲ ಅಮ್ಮ, ಅಲ್ಲಿ ಅವ್ರು ಕೊಡೋ ತನಕ ನನ್ನಿಂದ ವೆಯ್ಟ್ ಮಾಡೋದಕ್ಕಾಗ್ತಾಯಿಲ್ಲ ಅಂತ ಹೇಳಿ, ವೆಯ್ಟ್ ಮಾಡೋದಕ್ಕಾಗ್ತಾಯಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟಲ್ ಇದೆ. ನಾನು ಫಸ್ಟ್ ಟೈಮು ಅಂದರೆ ಕನ್ಫರ್ಮ್ ಆದಾಗ ನಾನು ಒಂದು ಸಲ ಹೋಗಿದ್ದೆ ಆ ಹಾಸ್ಪಿಟ್ಲಿಗೆ. ಇವಾಗ ಒಂದು ಸಲ ಈ ಹಾಸ್ಪಿಟ್ಲಲ್ಲಿ ತೋರಿಸೋಣ ಅಂದ್ಬಿಟ್ಟು ಇದು ಇನ್ನೊಬ್ರು ರೆಫರ್ ಮಾಡಿದ್ದೆ ಹಾಸ್ಪಿಟ್ಲು. ಆದರೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅಲ್ವಾ, ಡಾಕ್ಟರ್ಸ್ ಎಲ್ಲ ಚೆನ್ನಾಗಿದ್ದರು. ಆ ಹಾಸ್ಪಿಟ್ಲಿಗೆ ನಾನು ಹೋದ್ರೆ ಅಪ್ಪ, ಏನು ಒಳಗಡೆ 7 ಲೇಯರ್ಸ್ ಕಟ್ ಮಾಡಿರ್ತಾರಲ್ವ, ಏನು ಕೂಡೇ ಇಲ್ಲ ಒಳಗಡೆ, ಫುಲ್ಲು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ನನ್ನ ನಿಜ ಅವತ್ತು ಸತ್ತು ಬದುಕಿದ್ದೀನಿ ನಾನು. ಆ ಡಾಕ್ಟರ್ಸು ಫುಲ್ಲು ಅದು ಸ್ವಲ್ಪ ಚರ್ಮ ಕೂಡಿರುತ್ತಲ್ವ, ಅದನ್ನೆಲ್ಲ ಸಿಸರಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಫುಲ್ಲು ಲೇಯರ್ ಒಳಗಡೆ ಕಾಟನ್ನು ಎಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ರು. ನಿಜವಾಗ್ಲೂ ಅವತ್ತು ನಾನು ಬದುಕಿದ್ದೆ ಒಂದು ನನ್ನ ಪುಣ್ಯ. ಅಳ್ತಾ ಇದ್ದೀನಿ ನಾನು, ಆ ಥರ ಆಗೋಯ್ತು ನನ್ನ ಪರಿಸ್ಥಿತಿ. ಮತ್ತು 8 ದಿನ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. 8 ದಿನ ಬೆಳಗ್ಗೆ 2 ಇಂಜೆಕ್ಷನ್ನು, ಬೆಳಗ್ಗೆ 2 ಡ್ರಿಪ್ಸು, ಸಂಜೆ 2 ಇಂಜೆಕ್ಷನ್ನು, ಸಂಜೆ 2 ಡ್ರಿಪ್ಸು, ಮತ್ತು ಡ್ರೆಸ್ಸಿಂಗು. ಡೈಲಿ ಬೆಳಗ್ಗೆ ಸಂಜೆ ಡ್ರೆಸ್ಸಿಂಗು. 8 ದಿನ ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆಗಿದ್ದೆ. ಅಕಸ್ಮಾತ್ ನಾನೇನಾದರೂ ಅದೇ ಫಸ್ಟ್ ಡೆಲಿವರಿ ಆಗಿದ್ದ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಏನಾದರೂ ನಾನು ಸುಮ್ಮನೆ ಇದ್ಬಿಟ್ಟು ಈ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಉಳಿತಾನೇ ಇರಲಿಲ್ಲ. ಆ ಥರ ಫುಲ್ಲು ಆ ಜಾಗ ಫುಲ್ಲು ಕೊಳ್ತೋಗಿರೋ ಆಗ್ಬಿಟ್ಟಿತ್ತು. ಆ ನೀರು ಬಿದ್ದು ನಾನು ಆಲ್ರೆಡಿ ಡ್ರೈ ಮಾಡ್ಕೊತಾ ಇದ್ದೆ ಆದ್ರೂ, ಆದರೆ ಅದು ಫುಲ್ಲು ಉಣ್ಣೊಳಗಡೆ ನೀರು ಇಳಿದ್ಬಿಟ್ಟಿದೆ ಅಲ್ವಾ, ಡ್ರೈ ಮಾಡಿಕೊಂಡ್ರೂ ಆಗ್ತಾಯಿಲ್ಲ. ಫುಲ್ಲು ಅದೆಲ್ಲ ಫುಲ್ ಕಪ್ಪಗಾಗಿ ಕೊಳ್ತೋಗಿರೋ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಹೋದೆ. 8 ದಿನ ಅಡ್ಮಿಟ್ ಆದೆ ನಾನು. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು 8 ದಿನ ಆದಮೇಲೆ ಡಿಸ್ಚಾರ್ಜ್ ಆದೆ. ಮತ್ತೆ ಮನೆಗೆ ಬಂದಮೇಲೆ ಬೆಳಗ್ಗೆ ಸಂಜೆ 2 ಇಂಜೆಕ್ಷನ್, 2 ಡ್ರಿಪ್ಸು, 1 ವಾರ ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು ನನ್ನ ಡೆಲಿವರಿ ಟೈಮಲ್ಲಿ. ಬೆಳಗ್ಗೆ ಸಂಜೆ 1 ವಾರ ಮನೆಗೆ ಬಂದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಸ್ಕೊಂಡು ಮನೆಗೆ ಬರ್ತಾಯಿದ್ದೆ. ಆ ಬೆಳಗ್ಗೆ ಸಂಜೆ ಡ್ರೆಸ್ಸಿಂಗು, ಬೆಳಗ್ಗೆ ಸಂಜೆ 2 ಡ್ರಿಪ್ಸು. ಈ 2ನೇ ಸಲ ಹಾಸ್ಪಿಟ್ಲಿಗೆ ಹೋಗಿದ್ದಲ್ವ, ಅಲ್ಲಿ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಮನೆಗೆ ಈ ಥರ ನಾನು ಹೋಗ್ತಾಯಿದ್ದೆ. ತುಂಬ ನನಗೆ ಜೀವನನೇ ಬೇಡ ಅನ್ನೋ ಥರ ನಾನು ನೋವು ಪಟ್ಟಿದ್ದೀನಿ. ಫಸ್ಟ್ ಡೇ ಸ್ಟಿಚಸ್ ನೋವಿಗಿಂತ ಸೆಕೆಂಡ್ ಸಲ ಮಾಡ್ಕೊಂಡು ಸ್ಟಿಚಸ್ ನಂಗೆ ತುಂಬ ನೋವಾಗಿತ್ತು. ಇನ್ನೊಂದು ಹೇಳೋದು ನಾನು ಮರ್ತೋಗ್ಬಿಟ್ಟೆ. ಅಲ್ಲಿ 8 ದಿನ ಇದ್ದೆ ಅಲ್ವಾ, 8ನೇ ದಿನ ನನಗೆ ಮತ್ತೆ ರೀಸೂಚರಿಂಗ್ ಮಾಡಿದ್ರು. ಮತ್ತೆ ರೀಸೂಚರಿಂಗು ಆ ಜಾಗಕ್ಕೆ ಮಾಡಿದ್ರು. ರೀಸೂಚರಿಂಗ್ ಮಾಡಿ ಮತ್ತೆ 1 ದಿನ 1-2 ದಿನನೂ ಇದ್ವಿ. ಆಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ಅವ್ರು ಇಷ್ಟೊಂದೆಲ್ಲ ಮೆಡಿಸನ್ಸ್ ಎಲ್ಲ ಕೊಟ್ಟರು, ಎಲ್ಲ ಆಯಿತು. ಸ್ವಲ್ಪ ನಿಜವಾಗ್ಲೂ ಒಂದು 10-15 ದಿನ ಅದರಲ್ಲೇ ಇದ್ದೆ. ಆಮೇಲೆ ಮತ್ತೆ ನಾನು ಅಪ್ಪ ಏನಾಗುತ್ತೋ ಅಂತ ಅಂದ್ಕೊಂಡು ಮತ್ತೆ ಹೋದೆ ನಾನು. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನನಗೆ ಭಯ ಆಗ್ತಾಯಿದೆ, ಏನಾಗಿರುತ್ತೋ ಮತ್ತೆ ಏನಪ್ಪ. ಆದರೆ ನನಗೆ ನೋವಾಗ್ತಾಯಿತ್ತು, ಅಲ್ಲಿ ಎಳೆಯೋದು ಅದೆಲ್ಲ ನೋವಾಗ್ತಾಯಿತ್ತಲ್ವ. ಅದಕ್ಕೋಸ್ಕರ ಏನಪ್ಪ ಇದು ಅಂದ್ಕೊಂಡು ನಾನು ಹೋದೆ. ಆಮೇಲೆ ಹೋದ್ಮೇಲೆ ನಾನು ಡಾಕ್ಟರ್ನ ಕೇಳಿದೆ, ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ವಲ್ಲ, ನನಗೆ ತುಂಬ ಭಯ ಆಗ್ತಾಯಿದೆ, ಏನಾದರೂ ಆದರೆ ಮತ್ತೆ ಇನ್ನೊಂದು ಸಲ ಈ ಥರ ಮಾಡಿಸ್ಕೋಬೇಕಲ್ವಾ ಅಂದ್ಬಿಟ್ಟು ಭಯ ಆಗ್ತಾಯಿದೆ ಅಂತ ಕೇಳಿದ್ದಕ್ಕೆ, ಏನೂ ಭಯ ಇಲ್ಲ ನೋಡು, ಅವರು ಸ್ಟಿಚಸ್ ರಿಮೂವ್ ಮಾಡಿದ್ರು. ಇವ್ರು ಹಾಕಿ ಸ್ಟಿಚಸ್ಸೇ ಬೇರೆ, ಅವ್ರು ಹಾಕಿ ಸ್ಟಿಚಸ್ಸೇ ಬೇರೆ. ಅವ್ರು ಹಾಕಿದ್ದು ಕೂಡೋದಕ್ಕೆ ಯಾವ ಥರ ಕೂಡುತ್ತೆ ಆ ಥರ ಗೊತ್ತೇ ಇಲ್ಲ, ಆ ಥರ ಸ್ಟಿಚಸ್ ಹಾಕಿದ್ರು ನನಗೆ. ಇವು ಚೆನ್ನಾಗಿರೋ ಸ್ಟಿಚಸ್ ಹಾಕಿದ್ರು. ಮತ್ತು ಹೋದ್ವಿ, ರಿಮೂವ್ ಮಾಡಿಸಿದ್ವಿ. ನಿಜವಾಗ್ಲೂ ನಾನು ತುಂಬ ಖುಷಿಪಟ್ಟೆ. ಆಮೇಲೆ ಡಾಕ್ಟರ್ ಥ್ಯಾಂಕ್ಸ್ ಹೇಳಿ ಮನೆಗೆ ಬಂದೆ. 1-2-3 ದಿನ ಸರಿ ಹೋಯಿತು. ಆಮೇಲೆ ಸ್ವಲ್ಪ ಅಂದರೆ ಸೆಕ್ಷನ್ ಡೆಲಿವರಿ ಅಂತ ಅಂದರೆ ಅಷ್ಟು ಈಸಿ ಅಲ್ಲ, ಜನಗಳು ಮಾತಾಡ್ಕೊಳ್ಳೋ ಥರ ತುಂಬ ಕಷ್ಟ. ಮನೆಗೆ ಬಂದೆ. ಸ್ವಲ್ಪ ನೋವು ಇದ್ದೇ ಇರುತ್ತೆ. ಅದು 1, 2, 3, 4 ಇಯರ್ಸ್ ತನಕ ಸೆಕ್ಷನ್ ನೋವು ಇದ್ದೇ ಇರುತ್ತೆ. ಇವಾಗಲೂ ಇದೆ ನನಗೆ, ಆದರೆ ಆ ಥರ ನೋವೇನು ನನಗಿಲ್ಲ. ಇವಾಗ ನಾನು
ಆರಾಮಾಗಿದ್ದೀನಿ. ಇವಾಗ ನಂಗೆ ಡೆಲಿವರಿ ಆಗಿ 5 ಮಂತ್ಸ್ ಆಗಿದೆ. ಅದಕ್ಕೆ ನಂತರ ಯಾರಾದರೂ ಅಂದರೆ ಮೇಯ್ನ್ ಏನು ಗೊತ್ತಾ, ನಾವು ಸಿ ಸೆಕ್ಷನ್ ಆದರೂ ಆಗಿರಲಿ, ನಾರ್ಮಲ್ ಆದರೂ ಆಗಿರಲಿ, ಆದರೆ ಸ್ನಾನ ಮಾತ್ರ ಮಾಡ್ಕೋಬೇಡಿ ಪ್ಲೀಸ್. ಡಾಕ್ಟರ್ಸ್ ಹೇಳ್ತಾರೆ ಅಂತ ನೀವು ಸ್ನಾನ ಮಾತ್ರ ಮಾಡ್ಕೋಬೇಡಿ. ಡಾಕ್ಟರ್ಸ್ ಹೇಳ್ತಾರೆ ನಾವು ಸ್ನಾನ ಮಾಡಿಕೊಂಡ್ರೆ ನಂತರನೇ ನೀವು ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅವರು ಬೇರೆ ಹಾಸ್ಪಿಟ್ಲಲ್ಲೆಲ್ಲ ಡೆಲಿವರಿ ಆದರೆ ಪ್ಲಾಸ್ಟರ್ ಹಾಕ್ತಾರೆ ಇಲ್ಲಿ, ಆದರೆ ನಾನು ಡೆಲಿವರಿ ಆಗಿದ್ದ ಹಾಸ್ಪಿಟ್ಲಲ್ಲಿ ನನಗೇನೂ ಆಗಲಿಲ್ಲ. ಅದಕ್ಕೋಸ್ಕರ ಆ ಥರ ಆಯಿತು. ನೀವು ಪ್ಲಾಸ್ಟರ್ ಹಾಕಲಿ ಬಿಡಲಿ, ಆದರೆ ಸ್ನಾನ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ತುಂಬ ತೊಂದರೆ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಇವಾಗ ನಾನು ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ ನನಗೆ. ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ಕೊತೀನಿ, ನನ್ನ ಮಗುಗೆ ಏನು ಮಾಡಬೇಕು ಅದು ಮಾಡ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಪ್ಲೀಸ್ ನಾನು ಮಾಡಿದ ತಪ್ಪು ಯಾರೂ ಮಾಡಬೇಡಿ. 3 ಅಲ್ಲ 4 ಹತ್ರ ವಿಚಾರಿಸಿ, ಹಾಸ್ಪಿಟಲ್ನ ಒಂದಷ್ಟು ಜನ ಹತ್ರ ವಿಚಾರಿಸಿ, ಆ ಹಾಸ್ಪಿಟ್ಲ್ ಯಾವ ಥರ ಇದೆ ಅಂತ ವಿಚಾರಿಸ್ಕೊಂಡು ನೀವು ಹಾಸ್ಪಿಟ್ಲಿಗೆ ಹೋದರೆ ತುಂಬ ಒಳ್ಳೆಯದು. ಏನು ಗೊತ್ತಾ, ಫಸ್ಟಿಂದ ನೀವು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀರಾ ಆ ಹಾಸ್ಪಿಟ್ಲಲ್ಲಿ ತೋರಿಸಿ. ನಾನು ಫಸ್ಟ್ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೆ. ಇಲ್ಲಿ ಇನ್ನೊಬ್ರು ಹೇಳಿದ್ರಲ್ವಾ, ಅಯ್ಯೋ ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಚೆನ್ನಾಗಿದೆ. ನಾವು ಅಲ್ಲಿ ಹೋದಾಗ ಕ್ರೌಡ್ ನೋಡಿದ್ರೆ ಇನ್ಯಾವ ಥರ ಚೆನ್ನಾಗಿ ನೋಡ್ತಾರೋ ಅಂತ ಅಂದ್ಕೊಂಡ್ವಿ. ಈ ಥರ ನನಗೆ ಆ ಹಾಸ್ಪಿಟ್ಲಿಂದ ತುಂಬ ತೊಂದರೆ ಆಯಿತು. ನಾನು ಉಳಿದಿದ್ದೇ ಹೆಚ್ಚು ಆ ಥರ ಪರಿಸ್ಥಿತಿಯಲ್ಲಿ. ಆ ಥರ ನಾನು ಆಗಿದ್ದೆ ಗೊತ್ತಾ. ಪ್ಲೀಸ್ ನನ್ನ ಥರ ತಪ್ಪು ಮಾಡಬೇಡಿ. ಇದು ನನ್ನ ಒಂದು ಚಿಕ್ಕ ಡೆಲಿವರಿ ಸ್ಟೋರಿ ಆಗಿದೆ. ಇನ್ನು ನಿಮ್ಗೆ ಯಾವ ಥರ ಬೇಕು ವೀಡಿಯೋಸು ಕಮೆಂಟ್ ಮಾಡಿ. ನಾನು ಮಾಡ್ತೀನಿ, ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈಲಿ ಲೈಫ್ ಯಾವ ಥರ ಇರುತ್ತೆ ಅಂತಲೂ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.